ಓಂ ಶ್ರೀ ಸಾಯಿರಾಮ್. ದಟ್ಸ್ ಸ್ಪೀಕ್ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಮನುಕುಲಕ್ಕೆ ನೀಡಿರುವ ಬಹುದೊಡ್ಡ ಉಡುಗೊರೆಯೆಂದರೆ ಅದುವೇ ಪಂಚಮಹಾ ಮೌಲ್ಯಗಳಾದ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಮತ್ತು ಅಹಿಂಸೆ. ನಾವಿಂದು ಪ್ರೇಮದ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಾಮಿಯು ಪ್ರೇಮದ ಬಗ್ಗೆ ಹೀಗೆ ಹೇಳುತ್ತಾರೆ: ಪ್ರೇಮದಿಂದ ದಿನವನ್ನು ಪ್ರಾರಂಭಿಸಿರಿ, ಪ್ರೇಮದಿಂದ ದಿನವನ್ನು ಕಳೆಯಿರಿ, ಪ್ರೇಮದಿಂದ ದಿನವನ್ನು ಮುಗಿಸಿರಿ. ಇದುವೇ ಭಗವಂತನ ಕಡೆಗೆ ಹೋಗುವ ಮಾರ್ಗ. ಪ್ರೇಮವನ್ನು ನಾವು ಕಾರ್ಯರೂಪಕ್ಕೆ ತರದ ಹೊರತು ಅದರ ಅರ್ಥವು ನಮಗೆ ಅರಿವಾಗುವುದಿಲ್ಲ. ಇದಕ್ಕೆ ನಿದರ್ಶನವೆಂಬುವಂತೆ ಗೌತಮ ಬುದ್ಧನ ಜೀವನ ಚರಿತ್ರೆಯ ಒಂದು ಪ್ರಸಂಗವನ್ನು ನೋಡಿಕೊಂಡು ಬರೋಣ. ಗೌತಮ ಬುದ್ಧನು ನಮಗೆ ತಿಳಿದಿರುವ ಹಾಗೆ ಪ್ರೇಮಮೂರ್ತಿ ಹಾಗೂ ತ್ಯಾಗಕ್ಕೆ ಮತ್ತೊಂದು ಹೆಸರೇ ಗೌತಮ ಬುದ್ಧನೆಂದು. ಹೀಗೆ ಒಂದು ದಿನ ಗೌತಮ ಬುದ್ಧನು ಕಪಿಲ ವಸ್ತುವಿನಲ್ಲಿ ಪ್ರವಚನವನ್ನು ನೀಡಲು ತೆರಳಿದ್ದಾಗ ಅವನೊಂದಿಗೆ ಅವನ ಶಿಷ್ಯಂದಿರು ಕೂಡ ತೆರಳಿದ್ದರು. ಅಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಅವನ ಪ್ರವಚನವನ್ನು ಕೇಳಲು ಆಗಮಿಸುತ್ತಿದ್ದರು. ಅವರಿಗೆ ಅತಿಥಿ ಸತ್ಕಾರವನ್ನು ಗೌತಮ ಬುದ್ಧನ ಶಿಷ್ಯಂದಿರು ಮಾಡುತ್ತಿದ್ದರು. ಅದರಲ್ಲಿ ಇಬ್ಬರು ಶಿಷ್ಯಂದಿರು ಯಾವುದೋ ಸಾಮಗ್ರಿಯನ್ನು ತರಲು ಪಕ್ಕದ ಹಳ್ಳಿಗೆ ಹೊರಟಿದ್ದರು. ಪಕ್ಕದ ಹಳ್ಳಿಗೆ ಹೋಗುವಾಗ ಒಂದು ನದಿಯನ್ನು ದಾಟಿ ಹೋಗಬೇಕಾಗಿತ್ತು. ಆ ನದಿಯನ್ನು ದಾಟಿ ಭಗವಾನ್ ಬುದ್ಧನ ಪ್ರವಚನವನ್ನು ಕೇಳಲು ಸಹಸ್ರ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದರು. ಆ ಗುಂಪಿನಲ್ಲಿ ಒಬ್ಬಳು ಮುದುಕಿಯೂ ಕೂಡ ಇದ್ದಳು. ಆ ಮುದುಕಿಯು ನದಿಯನ್ನು ದಾಟಲಾಗದೆ ಕಷ್ಟವನ್ನು ಪಡುತ್ತಿದ್ದಳು. ಆದರೆ ಅವಳ ಕಷ್ಟಕ್ಕೆ ಅಲ್ಲಿ ಯಾರೂ ಕೂಡ ಸ್ಪಂದಿಸಲಿಲ್ಲ. ಎಲ್ಲರೂ ನದಿಯನ್ನು ದಾಟಿ ಅವನ ಪ್ರವಚನವನ್ನು ಕೇಳಲು ಬಂದು ಕೂರುತ್ತಾರೆ. ಸೂಕ್ಷ್ಮ ದೃಷ್ಟಿ ಉಳ್ಳವನಾಗಿದ್ದಂತಹ ಗೌತಮ ಬುದ್ಧನು ಇದನ್ನು ಅರಿತನು. ನಂತರ ತನ್ನ ಶಿಷ್ಯಂದಿರಿಗೆ ಕರೆದು ಹೇಳುತ್ತಾನೆ: ಇಷ್ಟು ವರ್ಷಗಳ ಕಾಲ ನೀವು ನನ್ನ ಜೊತೆಗಿದ್ದರೂ ನೀವು ಏನನ್ನೂ ಸಾಧಿಸಲಿಲ್ಲವೆಂದು. ನಂತರ ಕೂಡಲೇ ವೇದಿಕೆಯನ್ನು ತೆರಳಿ ಸೀದಾ ಆ ನದಿಯ ಬಳಿ ಹೋಗುತ್ತಾನೆ. ಅಲ್ಲಿ ಆ ಮುದುಕಿಯು ಇನ್ನೂ ಕೂಡ ಕಷ್ಟವನ್ನು ಪಡುತ್ತಿದ್ದನ್ನು ಕಂಡು ತನ್ನ ಎರಡೂ ಕೈಗಳಿಂದ ಗೌತಮ ಬುದ್ಧನು ಆ ಮುದುಕಿಯನ್ನು ಎತ್ತಿಕೊಂಡು ಬಂದು ಪ್ರವಚನದ ಮುಂಭಾಗದಲ್ಲಿ ಕೂರಿಸುತ್ತಾನೆ. ನಂತರ ತನ್ನ ಶಿಷ್ಯಂದಿರಿಗೆ ಹೇಳುತ್ತಾನೆ: ನೀವು ನನ್ನನ್ನು ಪ್ರೇಮಿಸುವುದಾದರೆ ಎಲ್ಲರಲ್ಲೂ ನನ್ನನ್ನೇ ಕಾಣಬೇಕು ಎಂದು, ಹಾಗೂ ಎಲ್ಲರನ್ನೂ ಪ್ರೀತಿಸಬೇಕು. ಸ್ವಾಮಿಯು ಕೂಡ ಪ್ರೇಮದ ಬಗ್ಗೆ ಹೀಗೆ ಹೇಳುತ್ತಾರೆ: ಪ್ರೇಮವೇ ದೇವರು, ದೇವರೇ ಪ್ರೇಮ. ನಾವೆಲ್ಲರೂ ಪ್ರೇಮದಿಂದಲೇ ಜೀವಿಸೋಣ. ಜೈ ಸಾಯಿರಾಮ್.